ರಿಲೀಸ್ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಮುತ್ಯಾರ ಹಳೆ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇದು ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಮಾತನಾಡಿರೋ 2023ರ ಎಲೆಕ್ಷನ್ ವೇಳೆ ಮುತ್ಯಾ ಹೇಳಿದ್ದಂತ ಭವಿಷ್ಯವಾಣಿ ಆ ಆಡಿಯೋ ವೈರಲ್ ಆಗ್ತಾ ಇದೆ. ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಅವರಿಗೆ ಭವಿಷ್ಯ ನುಡಿದಿತ್ತು. ಎಲೆಕ್ಷನ್ನ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಗೆಲ್ತೀರಿ ಅಂತ ಹೇಳಿದ್ರು. ಚುನಾವಣೆ ಗೆಲ್ಲೋದಕ್ಕೆ ಆಶೀರ್ವಾದವನ್ನ ಚಿಂಚನಸೂರ್ ಕಾಲ್ ಮಾಡಿ ಕೇಳಿದ್ರು ಮಲ್ಲಿಕಾರ್ಜುನ ಮುತ್ಯಾ ಅವರಿಗೆ. ಆಗ ಹೇಳಿದ್ದು ಅದು ನಿನ್ನ ಸೀಟಲ್ಲ ನಂದು, ಗೆಲ್ತೀಯಾ ಅಂತ ಮುತ್ಯಾ ಹೇಳಿದ್ದು ಆ ಆಡಿಯೋದಲ್ಲಿದೆ. ಆದ್ರೆ ಚಿಂಚನಸೂರು ಬದಲಿಗೆ ಗೆದ್ದಿದ್ದು ಮಾತ್ರ ಜೆಡಿಎಸ್ನ ಶರಣಗೌಡ. ಸೊ ಈಗ ಮಲ್ಲಿಕಾರ್ಜುನ ಮುತ್ಯಾ ಆಶೀರ್ವಾದ ಮಾಡಿದ್ರು ಕೂಡ ಚಿಂಚನಸೂರು ಗೆಲ್ಲಿಲ್ಲ. 10 ಎಸ್ಕಾರ್ಟ್ನಲ್ಲಿ ಬರ್ತೀನಿ ಅಂತ ಹೇಳಿದ್ರು ಚಿಂಚನಸೂರು ಆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ. ಈಗ ಈ ಮುತ್ಯಾ ಮತ್ತು ಚಿಂಚನಸೂರು ಅವರು ಮಾತನಾಡಿರುವಂತಹ ಹಳೆ ಆಡಿಯೋ 2023ರಲ್ಲಿ ಮಾತನಾಡಿದಂಥ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮಸ್ಕಾರ. ಈಗ ನಾನು ಬಂದಾಗ ನನಗೆ ನೀವೆಲ್ಲಾ ಕಡೆ ಹಳ್ಳಿಗೆಲ್ಲ ಹೇಳ್ ಕಳಿಸ್ಬೇಕು. ಈಗ ನಾನು 7 ಸಲ ಗೆದ್ದಿದ್ದು ನನಗೆ ಉಪ ಮುಖ್ಯಮಂತ್ರಿ ಮಾಡ್ಬೇಕಂತಿದ್ದಾರೆ ಮ್ಯಾಲ್ನವರು. ಈ ಗೆದ್ದಂದ್ರೆ ಆಕಾಶ ಎತ್ತರ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಆಯುಷ್ಯ ಆರೋಗ್ಯ ಕೊಡ್ತಾ ನಾನು ಸಾಯೋ ತನಕ ನಾನು ಸ್ವರ್ಗವಾಸಿ ಆಗತ್ತಾನೆ ನಿಮ್ಮ ಪಾದ ಸೇವೆ ಮಾಡ್ಕೊತಿರ್ತೀನಿ. ಮತ್ತೆ ಎಲ್ಲಿ ಹೋದಲ್ಲಿ ಭಾರತ ದೇಶ ತುಂಬಲ್ಲಿ ಅಮೆರಿಕ ಫಾರಿನ್ ಕಂಟ್ರಿ ಹೋದ್ರು ಸಹಿತ ನಮ್ಮ ಜಾತಿಯಾಗ ಮುತ್ತವ್ರು ಈ ಸ್ಥಾನಕ್ಕೆ ಹೋಗ್ಯಾರಂತಂದು ಹೇಳ್ಕೊತ ಹೋಗ್ತಾ ಇದ್ದೀನಿ. ನಾನು ಗೆದ್ದು ಬಂದ ತಕ್ಷಣವೇ ಹೋಗಿ ತಮ್ಮ ಪಾದಕ್ಕೆ ನಾವು ಆಶೀರ್ವಾದ ತಗೊಂಡು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಮತ್ತ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಮತ್ತ ತಮ್ಮಲ್ಲಿ ದರ್ಶನ ಬರ್ತೀನಿ. ಏನ್ ಮುಂದೆ ಬರೋ ಹೊತ್ನಾಗ ಹಿಂದ್ 5 ಎಸ್ಕಾರ್ಟು, ಮುಂದ್ 5 ಎಸ್ಕಾರ್ಟು, ನಡು ಕಾರ್ ಸ್ವೈ 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 ಹೊಡ್ರ ಆ ಮಠ ತುಂಬಾ 2,000 ಜನ ಪೊಲೀಸ್ ಎಳಿಬೇಕು. ಅದಕ್ಕೆ ಆ ಶಕ್ತಿ ಸಾಮರ್ಥ್ಯ ಎಲ್ಲಾ ಹಳ್ಳಿ ಹೇಳಿ ನೀವು ಗೆದಿಸ್ಬೇಕಂತ ಹೇಳಿ ನನಗೆ ಗೆದಿಸ್ಬೇಕು ಮತ್ತೆ ಹೇಳಿ ಗೆದಿಸ್ಬೇಕೀಗ. ಅದು ನಿನ್ ಸೀಟ್ ಅಲ್ಲ, ಅದು ನಿನ್ ಸೀಟ್ ಅಲ್ಲ, ಅದು ನನ್ ಸೀಟ್ ಅದ, ನಂದು. ನೀ ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲಿ ಕೂಡ ನಾ ಬಿಡು. ಟಾಪರ್ ಕೊಡ್ತೀನಿ, ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೂಡಲೇ ಬಿಡ್ಬಿಡ್ತ. ಆಗಿದೆ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ನೀನು ನೋಡ್ಲಿಲ್ಲ ಅಂದ್ರೆ ನನ್ ಮನೆ ನೋಡ್ಲಿಲ್ಲ ಅಂದ್ರೆ ಬಿಟ್ಬಿಡು. ರಾಜಕೀಯ ಮಾಡು, ನಾನ್ ನಿನ್ನ ಆಯ್ತು ಮತ್ತೆ ತಮ್ಮ 2 ಪಾದಕ್ಕೆ ನಮಸ್ಕಾರ. ತಮ್ಮ ಪಾದಕ್ಕೆ